ಭಾಳ ಧೈರ್ಯ ಇದ್ದಂಥ ಮಹಿಳೆ. ಅದಕ್ಕೆ ಅವಳನ್ನು ಉಕ್ಕಿನ ಮಹಿಳೆ ಅಂತ ಕರಿತೀವಿ. ದುರ್ಗೆ, ಅದು ನಾನು ಹೇಳಿದ್ದಲ್ಲ, ವಾಜಪೇಯಿ ಹೇಳಿದ್ದು. ವಾಜಪೇಯಿ ಪಾರ್ಲಿಮೆಂಟ್ನಲ್ಲೇ ಬಾಂಗ್ಲಾದೇಶ ಸಪರೇಟ್ ವಿಮೋಚನೆ ಆದಾಗ ಆ ಸಂದರ್ಭದಲ್ಲಿ ವಾಜಪೇಯಿಯವರು ಭಾಷಣ ಮಾಡ್ತಾ, ನೀನು ಸಾಮಾನ್ಯಳಲ್ಲಮ್ಮ, ದುರ್ಗೆ ದುರ್ಗೆ ಅಂತ ಕರೀತಾರೆ. ಪಾಕಿಸ್ತಾನವನ್ನು ಸದೆಬಡಿದು ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿದಂಥ ದಿನ ಅದು. ಸುಮಾರು ಪಾಕಿಸ್ತಾನದ 90,000 ಸೈನಿಕರು ಸೆರೆ ಆಗ್ತಾರೆ. ಸಂಪೂರ್ಣವಾಗಿ ಪಾಕಿಸ್ತಾನ ಸೋತಿದೆ. ಅದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಒಬ್ಬ ಧೀಮಂತ ಮಹಿಳೆ, ಧೈರ್ಯ ಇದ್ದಂಥ ಮಹಿಳೆ, ದುರ್ಗೆ ಅಂತ ಕರಿತೀವಿ. ಅವರು ಈ ದೇಶವನ್ನು ಬಹಳ ದೀರ್ಘಕಾಲ ಆಳ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲೇನೆ ಬಡತನ ಹೋಗಲಾಡಿಸ್ಬೇಕು ಅಂತೇಳಿ ಗರೀಬಿ ಹಠಾವೋ ಘೋಷಣೆ ಮಾಡ್ತಾರೆ. ಈ ದೇಶದಲ್ಲಿ ಅಸಮಾನತೆ ಇದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅಸಮಾನತೆ ಇದೆ. ನಮ್ಮ ದೇಶದಲ್ಲಿ ಭಾಳ ಬಡವರು ಇದ್ದಾರೆ. ಇಂದಿರಾ ಗಾಂಧಿಯವರು ಇದ್ದಂಥ ಕಾಲದಲ್ಲಿ ಭಾಳ ಬಡವರು ಇದ್ದರು. ಈಗ ಕಡಿಮೆಯಾಗಿದೆ. ಅದಕ್ಕೋಸ್ಕರನೇ 20 ಅಂಶದ ಕಾರ್ಯಕ್ರಮವನ್ನು ಜಾರಿ ತಗೊಬಂದರು. 20 ಅಂಶದ ಕಾರ್ಯಕ್ರಮ ಜಾರಿ ತಗೊಬಂದರು. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನು ಹೇಳಿದೆ ಆ ಸಂವಿಧಾನದ ರೀತಿಯಲ್ಲಿ ಬದುಕ್ತಕ್ಕಂಥ ಹಕ್ಕಿದೆ. ಸರ್ವರಿಗೂ ಸಮಾನ ಅವಕಾಶ, ಸರ್ವರಿಗೂ ಸಮಾನ ಅವಕಾಶ. ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ದೇಶದಲ್ಲಿ? ಒಂದು, ಜಾತಿ ವ್ಯವಸ್ಥೆಯಿಂದ. ಎರಡನೇದು, ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ಮಹಿಳೆಯರು ವಂಚಿತರಾಗಿದ್ದರು. ಆ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಯಿತು. ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದರೆ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅವಕಾಶಗಳು ಸಿಕ್ಕದೇ ಇದ್ದುದರಿಂದ ನಮ್ಮ ಚತುರ್ವರ್ಣ ಜಾತಿ ವ್ಯವಸ್ಥೆಯಲ್ಲಿ 3 ವರ್ಣದವರು ಮಾತ್ರ ಅವಕಾಶಗಳು ಸಿಗ್ತಾ ಇದ್ದದ್ದು. ಈ ಶೂದ್ರ ವರ್ಗ ಇದೆಯಲ್ಲ, ಇವರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ, ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಜಾತಿ ವ್ಯವಸ್ಥೆಯಲ್ಲಿ, ಚತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲ್ಭಾಗದವ್ರು ಇದ್ದಾರಲ್ಲ, ಅವ್ರಿಗೂ ಅವ್ರದವರ ಹೆಣ್ಮಕ್ಳಿಗೂ ಇರಲಿಲ್ಲ. ಬಸವಣ್ಣವರು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು, ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು.